ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫಾರ್ಮಾ ಮೆಡಿಸಿನ್ ಆನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಡಿಯೋದಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂಡ್ ಯೂಸ್ಫುಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಅದೇನೆಂದ್ರೆ ಹೌ ಟು ಕ್ರ್ಯಾಕ್ ಎ ಫಾರ್ಮಾ ಜಾಬ್ ಇಂಟರ್ವ್ಯೂ. ಫಾರ್ಮಾ ಜಾಬ್ ಇಂಟರ್ವ್ಯೂಗೆ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಅದಕ್ಕೆ ಏನೆಲ್ಲ ಟಿಪ್ಸ್ ಇದೆ ಅಂಡ್ ಟ್ರಿಕ್ಸ್ ಇದೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಇದೆಲ್ಲ ಬಿ ಫಾರ್ಮ್, ಡಿ ಫಾರ್ಮ್, ಎಂ ಫಾರ್ಮ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ನೀವು ಏನು ಮಾಡಬೇಕಂದ್ರೆ ರಿಸರ್ಚ್ ದ ಕಂಪನಿ. ಕಂಪನಿ ಬಗ್ಗೆ ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಿ. ಏನೇನು ಇನ್ಫಾರ್ಮೇಶನ್ ಅಂದ್ರೆ ಅಂಡರ್ಸ್ಟ್ಯಾಂಡ್ ದ ಕಂಪನೀಸ್ ಮಿಷನ್, ಪ್ರಾಡಕ್ಟ್ಸ್, ಪೈಪ್ಲೈನ್ ಅಂಡ್ ಮಾರ್ಕೆಟ್ ಪ್ರೆಸೆನ್ಸ್ ಅಂಡ್ ಲುಕ್ ಇನ್ ಟು ದ ಲೇಟೆಸ್ಟ್ ಅಚೀವ್ಮೆಂಟ್ಸ್, ರೀಸೆಂಟ್ ಡ್ರಗ್ ಅಪ್ರೂವಲ್ಸ್ ಆರ್ ಅಂಡ್ ಡಿ ಪ್ರಾಜೆಕ್ಟ್ಸ್. ನೀವು ಯಾವ ಕಂಪ್ನಿಗೆ ಜಾಬ್ಗೆ ಇಂಟರ್ವ್ಯೂ ಹೋಗ್ಬೇಕು ಅನ್ಕೊಂಡಿರ್ತೀರಾ, ಆ ಕಂಪ್ನಿ ಮಿಷನ್ ಏನು, ಆ ಕಂಪ್ನಿ ಏನ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಅಂಡ್ ಮಾರ್ಕೆಟ್ ಪೊಸಿಷನ್ ಏನಿದೆ, ಅಂಡ್ ಏನೇನೆಲ್ಲ ಲೇಟೆಸ್ಟ್ ಆಗಿ ಅಚೀವ್ ಮಾಡಿದ್ದಾರೆ, ಅಂಡ್ ರೀಸೆಂಟ್ ಆಗಿ ಯಾವ ಡ್ರಗ್ಸ್ ಆ ಕಂಪ್ನಿಯಲ್ಲಿ ಅಪ್ರೂವ್ ಆಗಿದೆ, ಅಂಡ್ ಆರ್ ಅಂಡ್ ಡಿ ಪ್ರಾಜೆಕ್ಟ್ಸ್ ಯಾವ್ದು ನಡೀತಿದೆ. For example, if you are applying to Sun Pharma, know about their generics market dominance or recent acquisitions. ಇದರ ಕಂಪ್ನಿ ಬೈ ಕಂಪ್ಯೂಟರ್ ರಿಸರ್ಚ್ ಮಾಡಿ. ಇದು ಫಸ್ಟ್ ಒನ್. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡ್ ದ ಜಾಬ್ ರೋಲ್. ರೀಡ್ ದ ಜಾಬ್ ಡಿಸ್ಕ್ರಿಪ್ಷನ್ ಕೇರ್ಫುಲಿ ಅಂಡ್ ಮ್ಯಾಚ್ ಯುವರ್ ಸ್ಕಿಲ್ಸ್ ಟು ದ ರೋಲ್. ಸೊ ಈ ಜಾಬ್ ರೋಲ್ಗೆ ಯಾವ ಸ್ಕಿಲ್ಸ್ ಬೇಕಂತ ನೀವು ಇಂಪ್ರೂವ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದಷ್ಟು ಜಾಬ್ಸ್ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್, ಮೆಡಿಕಲ್ ರೆಪ್ರೆಸೆಂಟೇಟಿವ್. ಮೆಡಿಕಲ್ ರೆಪ್ರೆಸೆಂಟೇಟಿವ್ ಜಾಬ್ ರೋಲ್ ಏನಂದ್ರೆ ಈ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಬಗ್ಗೆ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ಗೆ ಇನ್ಫಾರ್ಮೇಶನ್ ಕೊಟ್ಟು ಆ ಪ್ರಾಡಕ್ಟ್ಸ್ ನ ಪ್ರಮೋಟ್ ಮಾಡೋದು. ಅಂಡ್ ಇನ್ನೊಂದು ನೋಡೋಣ, ಫಾರ್ಮಕೋ ವಿಜಿಲೆನ್ಸ್ ಅಸೋಸಿಯೇಟ್. ಇವ್ರ ರೋಲ್ ಏನಂದ್ರೆ ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ಸ್ ನ ಮಾನಿಟರ್ ಮಾಡೋದು ಅಂಡ್ ರಿಪೋರ್ಟ್ ಮಾಡೋದು. ಸೊ ಈ ರೀತಿ ನೀವು ಯಾವ ಜಾಬ್ಗೆ ಇಂಟರ್ವ್ಯೂ ಹೋಗ್ತಿದ್ದೀರಾ ಆ ಜಾಬ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. ಅಂಡ್ ನೆಕ್ಸ್ಟ್, ರಿವ್ಯೂ ಬೇಸಿಕ್ ಫಾರ್ಮಾ ನಾಲೆಡ್ಜ್. ಟಾಪಿಕ್ಸ್ ಟು ಕವರ್. ಕಾಮನ್ ಇಂಟು ಟಾಪಿಕ್ಸ್ ಇನ್ಕ್ಲೂಡ್. ಸೊ ಕಾಮನ್ ಇಂಟು ಟಾಪಿಕ್ಸ್ ಏನಂದ್ರೆ ಫಾರ್ಮಾಕಾಲಜಿ ಬಗ್ಗೆ ಕೇಳ್ತಾರೆ, ಫಾರ್ಮಾಸಿಟಿಕ್ಸ್ ಅಂಡ್ ಕ್ಲಿನಿಕಲ್ ಟ್ರಯಲ್ಸ್. ಕ್ಲಿನಿಕಲ್ ಟ್ರಯಲ್ಸ್ ಅಲ್ಲಿ ಎಷ್ಟು ಫೇಸ್ ಇದೆ, ಯಾವ ಫೇಸ್ ಅಲ್ಲಿ ಏನ್ ಮಾಡ್ತಾರೆ, ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅಂಡ್ ಡ್ರಗ್ ಡೆವಲಪ್ಮೆಂಟ್ ಪ್ರೋಸೆಸ್. ಸೊ ಸ್ಟೇಜಸ್ ಆಫ್ ಡ್ರಗ್ ಡೆವಲಪ್ಮೆಂಟ್ ಕೇಳ್ತಾರೆ. ಅಂಡ್ ಬ್ರಷ್ ಅಪ್ ಆನ್ ಕಾಮನ್ ಡ್ರಗ್ ಫಾರ್ಮುಲೇಷನ್ಸ್, ಬಯೋಲಬಿಲಿಟಿ ಅಂಡ್ ಬೇಸಿಕ್ ಫಾರ್ಮಾ ಕ್ಯಾಲ್ಕುಲೇಷನ್ಸ್. ಸೊ ಈ ತರ ಬೇಸಿಕ್ ಫಾರ್ಮಾ ನಾಲೆಡ್ಜ್ ನಿಮ್ಗೆ ಇರಬೇಕು. ಇದಕ್ಕೂ ಪ್ರಿಪೇರ್ ಆಗಿರಿ. ಅಂಡ್ ನೆಕ್ಸ್ಟ್, ಪ್ರಿಪೇರ್ ಫಾರ್ ಟೆಕ್ನಿಕಲ್ ಕ್ವಶನ್ಸ್. ನಿಮಗೆ ಇಂಟರ್ವ್ಯೂ ಅಲ್ಲಿ ಟೆಕ್ನಿಕಲ್ ಕ್ವಶನ್ಸ್ ಆಗಿ ಕೇಳ್ತಾರೆ. ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಜನರಿಕ್ ಅಂಡ್ ಬ್ರಾಂಡೆಡ್ ಡ್ರಗ್ಸ್ ಅಂತ ಕೇಳ್ತಾರೆ. ಬ್ರಾಂಡೆಡ್ ಡ್ರಗ್ಸ್ ಅಂದ್ರೆ ಏನು? ದೀಸ್ ಆರ್ ದ ಡ್ರಗ್ಸ್ ವಿಚ್ ಆರ್ ಡೆವಲಪ್ಡ್ ಅಂಡ್ ಪ್ರೊಡ್ಯೂಸ್ಡ್ ಬೈ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಅಂಡರ್ ಬ್ರಾಂಡ್ ನೇಮ್ ಅಂಡ್ ಪ್ರೊಟೆಕ್ಟೆಡ್ ಬೈ ಪೇಟೆಂಟ್. ಜನರಿಕ್ ಅಂದ್ರೆ ಏನು? ಒನ್ಸ್ ಬ್ರಾಂಡೆಡ್ ಡ್ರಗ್ ಪೇಟೆಂಟ್ ಎಕ್ಸ್ಪೈರ್ ಆದ್ಮೇಲೆ ಅದನ್ನ ಜನರಿಕ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಬಟ್ ಸೇಮ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್, ಡೋಸೇಜ್, ಸ್ಟ್ರೆಂತ್ ಎಲ್ಲ ಸೇಮ್ ಇರುತ್ತೆ. ಸೊ ಈ ತರ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಅಂಡ್ ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಫೇಸಸ್ ಆಫ್ ಕ್ಲಿನಿಕಲ್ ಟ್ರಯಲ್ಸ್. ಕ್ಲಿನಿಕಲ್ ಟ್ರಯಲ್ಸ್ ಅಲ್ಲಿ ಎಷ್ಟು ಫೇಸ್ ಇದೆ, ಯಾವ ಫೇಸ್ ಏನ್ ರೋಲ್ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಫೇಸ್ ಇರೋದೇನು? ಮೈಕ್ರೋಡೋಸಿಂಗ್ ಸ್ಟಡೀಸ್. ಫೇಸ್ 1 ಅಲ್ಲಿ ಸೇಫ್ಟಿ ಟೆಸ್ಟಿಂಗ್ ಮಾಡ್ತಾರೆ, ಫೇಸ್ 2 ಅಲ್ಲಿ ಎಫಿಕಸಿ ಮಾಡ್ತಾರೆ, ಫೇಸ್ 3 ಅಲ್ಲಿ ಲಾರ್ಜ್ ಸ್ಕೇಲ್ ಟೆಸ್ಟಿಂಗ್ ಮಾಡ್ತಾರೆ, ಅಂಡ್ ಫೇಸ್ 4 ಅಲ್ಲಿ ಪೋಸ್ಟ್ ಮಾರ್ಕೆಟ್ ಸರ್ವೆಲೆನ್ಸ್ ಮಾಡ್ತಾರೆ. ಸೊ ಈ ತರ ಕ್ಲಿನಿಕಲ್ ಟ್ರಯಲ್ಸ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಅಂಡ್ ವಾಟ್ ಆರ್ ದ ಸ್ಟೆಬಿಲಿಟಿ ಟೆಸ್ಟಿಂಗ್ ಪ್ರೋಟೋಕಾಲ್ಸ್. ಸ್ಟೆಬಿಲಿಟಿ ಟೆಸ್ಟಿಂಗ್ ಯಾವ ತರ ಮಾಡ್ತಾರೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಏನ್ ಮಾಡ್ತಾರೆ? ಡ್ರಗ್ ಕ್ವಾಲಿಟಿನ ಚೆಕ್ ಮಾಡ್ತಾರೆ ಅಂಡರ್ ಡಿಫರೆಂಟ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಲೈಕ್ ಟೆಂಪರೇಚರ್ ಅಂಡ್ ಹ್ಯೂಮಿಡಿಟಿ. ಅದೇ ರೀತಿ ಹೌ ಡು ಯು ಕ್ಯಾಲ್ಕುಲೇಟ್ ಶೆಲ್ಫ್ ಲೈಫ್. ಸೊ ಈ ತರ ನೀವು ಟೆಕ್ನಿಕಲ್ ಕ್ವಶನ್ಸ್ ನೀವು ಪ್ರಿಪೇರ್ ಆಗಬೇಕು. ಓಕೆ. ಅಂಡ್ ನೆಕ್ಸ್ಟ್, ಪ್ರಾಕ್ಟೀಸ್ HR ಕ್ವಶನ್ಸ್. ಕಾಮನ್ HR ಕ್ವಶನ್ಸ್ ಯಾವ್ದಂದ್ರೆ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಸೊ ನಿಮ್ ಬಗ್ಗೆ ಬ್ರೀಫ್ ಆಗಿ ಇಂಟ್ರೊಡ್ಯೂಸ್ ಮಾಡಿ. ವೈ ಡು ಯು ವಾಂಟ್ ಟು ಜಾಯಿನ್ ದಿಸ್ ಕಂಪನಿ. ನೀವು ಈ ಕಂಪ್ನಿಗೆ ಯಾಕೆ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ದೀರಾ ಅಂತ ಸ್ವಲ್ಪ ನೀಟಾಗಿ ಕಂಪ್ನಿ ಬಗ್ಗೆ ಹೇಳಿ. ವೇರ್ ಡು ಯು ಸಿ ಯುವರ್ ಸೆಲ್ಫ್ ಇನ್ 5 ಇಯರ್ಸ್. ಸೊ ಏನ್ ಹೇಳ್ಬೋದು ಅಂದ್ರೆ, ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ನಾನು ಒಂದು ಲೀಡರ್ಶಿಪ್ ರೋಲ್ ಅಲ್ಲಿ ಇರ್ಬೇಕು ಅನ್ಕೊಂಡಿದ್ದೆ ಅಂತ ಹೇಳ್ಬೋದು. ಅಂಡ್ ವಾಟ್ ಆರ್ ಯುವರ್ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸ್. ಸೊ ನಿಮ್ಮ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸ್ ನೀವು ಹೇಳಿ. ಸೊ ಈ ತರ ನೀವು HR ಕ್ವಶನ್ಸ್ಗೂ ನೀವು ಪ್ರಿಪೇರ್ ಆಗಿರ್ಬೇಕು. ನೆಕ್ಸ್ಟ್, ವರ್ಕ್ ಆನ್ ಯುವರ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಇಂಟರ್ವ್ಯೂ ಅಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಕೆಲವೊಂದು ಟಿಪ್ಸ್ ಕೊಟ್ಟಿದ್ದೀನಿ, ಅದನ್ನ ಫಾಲೋ ಮಾಡಿ. ಯೂಸ್ ಕ್ಲಿಯರ್, ಕನ್ಸೈಸ್ ಅಂಡ್ ಕಾನ್ಫಿಡೆಂಟ್ ಲ್ಯಾಂಗ್ವೇಜ್. ನೀವೇನೇ ಮಾತಾಡಿ ಅದು ಕ್ಲಿಯರ್ ಆಗಿರ್ಲಿ, ಕನ್ಸೈಸ್ ಆಗಿರ್ಲಿ ಅಂಡ್ ಕಾನ್ಫಿಡೆಂಟ್ ಆಗಿ ಮಾತಾಡಿ. ಅವಾಯ್ಡ್ ಜಾರ್ಗನ್ ಅನ್ಲೆಸ್ ಆಸ್ಕ್ಡ್ ಫಾರ್ ಸ್ಪೆಸಿಫಿಕ್ಸ್. ಓಕೆ. ಅಂಡ್ ಯೂಸ್ ಸ್ಟಾರ್ ಮೆಥಡ್ ಟು ಆನ್ಸರ್ ಸಿಚುವೇಶನಲ್ ಕ್ವಶನ್ಸ್. ನೋಡಿ, ಸ್ಟಾರ್ ಮೆಥಡ್ ಏನಂದ್ರೆ ಸಿಚುವೇಶನ್, ಟಾಸ್ಕ್, ಆಕ್ಷನ್, ರಿಸಲ್ಟ್. ಏನಂದ್ರೆ ನಿಮ್ಗೊಂದು ಸಿಚುವೇಶನ್ ಕೊಡ್ತಾರೆ, ಆ ಸಿಚುವೇಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅಂಡ್ ಅದ್ರಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ ಟಾಸ್ಕ್. ಅಂಡ್ ಆ ಸಿಚುವೇಶನ್ ನೀವು ಸಾಲ್ವ್ ಮಾಡೋದಕ್ಕೆ ಏನೇ ಸ್ಟೆಪ್ಸ್ ತಗೊಂಡ್ರಿ ಅದು ಆಕ್ಷನ್. ಅಂಡ್ ಆ ಸ್ಟೆಪ್ಸ್ ತಗೊಂಡ್ರಿಂದ ಏನು ಔಟ್ಕಮ್, ಏನ್ ರಿಸಲ್ಟ್ ಬಂತು. ಓಕೆ. ಇದು ಸ್ಟಾರ್ ಮೆಥಡ್. ಇದನ್ನ ಫಾಲೋ ಮಾಡಿ ನೀವು ಸಿಚುವೇಶನ್ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಅಂಡ್ ನೆಕ್ಸ್ಟ್, ಅಪ್ಡೇಟ್ ಯುವರ್ ರೆಸ್ಯೂಮ್ ಅಂಡ್ ಪೋರ್ಟ್ಫೋಲಿಯೋ. ಸೊ ನೀವು ಜಾಬ್ಗೆ ರೆಸ್ಯೂಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನೀವು ನೀಟಾಗಿ ಒಂದು ರೆಸ್ಯೂಮ್ ನ ಪ್ರಿಪೇರ್ ಮಾಡಿ. ರೆಸ್ಯೂಮ್ ಅಲ್ಲಿ ಏನಿರ್ಬೇಕಂದ್ರೆ, ಫಸ್ಟ್ ನಿಮ್ಮ ನೇಮ್, ಅಡ್ರೆಸ್, ಇಮೇಲ್, ಫೋನ್ ನಂಬರ್ ಇರಬೇಕು. ಅಂಡ್ ನೆಕ್ಸ್ಟ್ ಆಬ್ಜೆಕ್ಟಿವ್ ಇರಬೇಕು.
ಸ್ಕಿಲ್ಸ್ ಹಾಕ್ಬೇಕು, ನಿಮ್ಮ ಎಜುಕೇಶನ್ ಡೀಟೇಲ್ಸ್ ಹಾಕ್ಬೇಕು, ಅಂಡ್ ಏನಾದ್ರು ಅಚೀವ್ಮೆಂಟ್ಸ್, ಅವಾರ್ಡ್ಸ್ ಇದ್ರೆ ಅದನ್ನು ಹಾಕಿ, ಅಂಡ್ ಇಂಟರ್ನ್‌ಶಿಪ್ ಎಲ್ಲಿ ಮಾಡಿದ್ರೆ ಆ ಡೀಟೇಲ್ಸ್ ಹಾಕಿ, ಅಂಡ್ ಪ್ರಾಜೆಕ್ಟ್ ಏನಾದ್ರು ಮಾಡಿದ್ರೆ ಪ್ರಾಜೆಕ್ಟ್ ಡೀಟೇಲ್ಸ್ ಹಾಕಿ, ಅಂಡ್ ನೀವೇನಾದ್ರು ಲೀಡರ್‌ಶಿಪ್ ಆಕ್ಟಿವಿಟೀಸ್ ಮಾಡಿದ್ರೆ ಅದನ್ನು ಹಾಕಿ. ನೋಡಿ, ಹೈಲೈಟ್ ಯುವರ್ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಅಂಡ್ ಇಂಟರ್ನ್‌ಶಿಪ್ಸ್. ಆಡ್ ಸರ್ಟಿಫಿಕೇಷನ್ಸ್ ಲೈಕ್ ಜಿಪ್ಯಾಟ್, ನೈಪರ್ ಎನಿ ಫಾರ್ಮ್ಯಾಟೆಡ್ ಆನ್‌ಲೈನ್ ಕೋರ್ಸಸ್. ಜಿಪ್ಯಾಟ್ ನೀವು ನೈಪರ್ ಕ್ವಾಲಿಫೈ ಆಗಿದ್ರೆ ಆ ಸರ್ಟಿಫಿಕೇಟ್ಸ್‌ನ ನೀವು ರೆಸ್ಯೂಮಲ್ಲಿ ಹಾಕ್ಬೋದು. ಆರ್ ಎನಿ ಫಾರ್ಮಾ ರಿಲೇಟೆಡ್ ಆನ್‌ಲೈನ್ ಕೋರ್ಸಸ್. ಸೊ ಎಷ್ಟು ಫಾರ್ಮ್ಯಾಟೆಡ್ ಆನ್‌ಲೈನ್ ಕೋರ್ಸಸ್ ಇರುತ್ತೆ, ಆ ಕೋರ್ಸ್‌ನ ನೀವು ಕಂಪ್ಲೀಟ್ ಮಾಡಿದ್ರೆ ಅಲ್ಲಿ ಸರ್ಟಿಫಿಕೇಟ್ ಬಂದಿರುತ್ತೆ, ಅದನ್ನು ನೀವು ರೆಸ್ಯೂಮ್‌ಗೆ ಹಾಕ್ಬೋದು. ಇನ್ಕ್ಲೂಡ್ ಎನಿ ಪ್ರಾಜೆಕ್ಟ್ ಆರ್ ರಿಸರ್ಚ್ ವರ್ಕ್ ರಿಲೇಟೆಡ್ ಟು ಫಾರ್ಮಾ. ಸೊ ಇಷ್ಟು ಅಪ್ಡೇಟ್ ಯುವರ್ ರೆಸ್ಯೂಮ್ ಅಂಡ್ ಪೋರ್ಟ್‌ಫೋಲಿಯೋ. ನೆಕ್ಸ್ಟ್, ಡ್ರೆಸ್ ಪ್ರೊಫೆಷನಲಿ. ಇಂಟರ್ವ್ಯೂಗೆ ಡ್ರೆಸ್ಸಿಂಗ್ ಸೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಪ್ರೊಫೆಷನಲ್ ಡ್ರೆಸ್ ಮಾಡ್ಕೊಂಡು ಹೋಗಿ. ಟಿಪ್ಸ್ ಏನಂದ್ರೆ, ವಿಯರ್ ಫಾರ್ಮಲ್ ಅಟೈರ್ ದಟ್ ಫಿಟ್ಸ್ ವೆಲ್. ಸೊ ಫಾರ್ಮಲ್ಸ್ ಹಾಕೊಂಡು ಹೋಗ್ಬೇಕು. ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ ಆ ಥರ ಎಲ್ಲ ಹಾಕೊಂಡು ಹೋಗ್ಬಾರ್ದು. ಅವಾಯ್ಡ್ ಫ್ಲಾಶಿ ಆಕ್ಸರೀಸ್ ಆರ್ ಹೆವಿ ಫ್ರೇಗ್ರೆನ್ಸಸ್. ಮಾರ್ಕ್ ಇಂಟರ್ವ್ಯೂಸ್. ನಿಮಗೆ ಮಾರ್ಕ್ ಇಂಟರ್ವ್ಯೂಸ್ ತುಂಬಾ ಹೆಲ್ಪ್ ಆಗುತ್ತೆ. ಪ್ರಾಕ್ಟೀಸ್ ವಿತ್ ಫ್ರೆಂಡ್ಸ್ ಆರ್ ಮೆಂಟರ್ಸ್ ಟು ಗೈನ್ ಕಾನ್ಫಿಡೆನ್ಸ್. ಓಕೆ, ನೀವು ಮಾರ್ಕ್ ಇಂಟರ್ವ್ಯೂಸ್‌ನ ನಿಮ್ಮ ಫ್ರೆಂಡ್ಸ್ ಆರ್ ಮೆಂಟರ್ ಜೊತೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಮೈನ್ ಇಂಟರ್ವ್ಯೂಗೆ ಹೆಲ್ಪ್ ಆಗುತ್ತೆ. ಫೋಕಸ್ ಆನ್ ಬಾಡಿ ಲ್ಯಾಂಗ್ವೇಜ್, ಟೋನ್ ಅಂಡ್ ಕ್ಲಾರಿಟಿ. ಓಕೆ, ಈ ಮಾರ್ಕ್ ಇಂಟರ್ವ್ಯೂಲಿ ಈ ಬಾಡಿ ಲ್ಯಾಂಗ್ವೇಜ್, ಟೋನ್, ಕ್ಲಾರಿಟಿಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ನೀವು ಸಾಲ್ವ್ ಮಾಡ್ಕೊಂಡು, ಕರೆಕ್ಟ್ ಮಾಡ್ಕೊಂಡು ಮೈನ್ ಇಂಟರ್ವ್ಯೂಗೆ ರೆಡಿಯಾಗಿ ಹೋಗ್ಬೋದು. ಅಂಡ್ ನೆಕ್ಸ್ಟ್, ಆಸ್ಕ್ ಇಂಟೆಲಿಜೆಂಟ್ ಕ್ವೆಷನ್ಸ್. ನಿಮಗೆ ಇಂಟರ್ವ್ಯೂ ಮಾಡೋರು ನಿಮ್ಗೆ ಏನಾದ್ರು ಕ್ವೆಷನ್ಸ್ ಇದೆಯಾ ಅಥವಾ ಡೌಟ್ಸ್ ಇದೆ ಅಂತ ಕೇಳ್ತಾರೆ. ಅವಾಗ ನೀವು ಯಾವ ರೀತಿ ಅವ್ರನ್ನ ಇಂಟೆಲಿಜೆಂಟ್ ಆಗಿ ಕ್ವೆಷನ್ಸ್ ಕೇಳ್ಬೋದು ಅಂದ್ರೆ, ನೋಡಿ, ಫಾರ್ ಎಕ್ಸಾಂಪಲ್, ವಾಟ್ ಆರ್ ದ ಗ್ರೋತ್ ಆಪರ್ಚುನಿಟೀಸ್ ಇನ್ ದಿಸ್ ರೋಲ್? ಡಿಸ್ಕ್ರೈಬ್ ದ ಕಂಪನೀಸ್ ಕಲ್ಚರ್? ವಾಟ್ ಆರ್ ದ ನೆಕ್ಸ್ಟ್ ಸ್ಟೆಪ್ಸ್ ಇನ್ ದ ಹೈರಿಂಗ್ ಪ್ರೋಸೆಸ್? ಸೊ ಈ ತರ ನೀವು ಇಂಟೆಲಿಜೆಂಟ್ ಆಗಿ ಅವ್ರನ್ನ ಕ್ವೆಶ್ಚನ್ ಮಾಡ್ಬೋದು. ಸೊ ಇಷ್ಟು ಫಾರ್ಮಾ ಜಾಬ್ ಇಂಟರ್ವ್ಯೂಗೆ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಏನೆಲ್ಲ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಂತ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗೂ ಸಹ ಶೇರ್ ಮಾಡಿ, ಅಂಡ್ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಚಾನಲ್ಗೂ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.